ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಸಾಕ್ಷಿಗೆ ಬೆದರಿಕೆ ಒಡ್ಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಆರೋಪಿಗಳಿಗೆ ಜಾಮೀನು ನೀಡಿದೆ ಕೋರ್ಟ್. ಸುಹಾಸ್, ವೈಭವ್ ಹಾಗೆ ಪುನೀತ್ಗೆ ಜಾಮೀನನ್ನ ನೀಡಿದೆ 59ನೇ ಸಿಸಿಎಚ್ ಕೋರ್ಟ್ನಿಂದ. ಆರೋಪಿಗಳಿಗೆ ಜಾಮೀನು ಸಿಕ್ಕಿರೋದು ಸುಹಾಸ್, ವೈಭವ್ ಹಾಗೆ ಪುನೀತ್ಗೆ ಜಾಮೀನು ಸಿಕ್ಕಿದೆ 59ನೇ ಸಿಸಿಎಚ್ ಕೋರ್ಟ್ನಿಂದ. ಆರೋಪಿಗಳಿಗೆ ಜಾಮೀನು ಸಿಕ್ಕಿರೋದು. ಇಂದು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯ ಭಾಗ್ಯ ಸಾಧ್ಯತೆ ದಟ್ಟವಾಗಿದೆ. ಪ್ರಮುಖ ಸಾಕ್ಷಿ ಸಂದೀಪ್ಗೆ ಬೆದರಿಕೆ ಹಾಕಿದ ಹಿನ್ನೆಲೆ ಕಾಮಾಕ್ಷಿಪಾಳ್ಯ ಪೊಲೀಸರು 3ರನ್ನು ಅರೆಸ್ಟ್ ಮಾಡಿದ್ರು. ಪುನೀತ್ ಡಿ ಕಮ್ಯುನಿಟಿ ಫೇಸ್ಬುಕ್ ಪೇಜ್ ಅಡ್ಮಿನ್ ಹಾಗೆ ದರ್ಶನ್ ಆಪ್ತ. ತುಮಕೂರಿನ ಹೋಟೆಲ್ ಮಾಲೀಕ, ಅವರ ಹತ್ರ ಸಿಸಿಟಿವಿ ಫುಟೇಜ್ ಹಾಗೆ ಕೆಲವೊಂದಷ್ಟು ಡೇಟಾ ಇದೆ, ಅದನ್ನು ಡಿಲೀಟ್ ಮಾಡಬೇಕು, ಸಾಕ್ಷಿ ಹೇಳಬಾರ್ದು ಅನ್ನೋದಾಗಿ ಒತ್ತಾಯಿಸಿ ಅವರಿಗೆ ಬೆದರಿಕೆ ಹೊಡ್ಡಿದ್ರು. ಅದಾದ ನಂತರದಲ್ಲಿ ಪೊಲೀಸರು ಕೂಡ ಎಂಕ್ವೈರಿ ಮಾಡಿ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ರು. ಕೆಲವೊಂದಷ್ಟು ವಿಚಾರಣೆ ನಡೆಸಿದ ನಂತರದಲ್ಲಿ 59ನೇ ಸಿಸಿಎಚ್ ಕೋರ್ಟ್ ಈಗ ಜಾಮೀನನ್ನ ಕೊಟ್ಟಿದೆ. ಬೆದರಿಕೆ ಒಡ್ಡಿದ ಆರೋಪ ಜೊತೆಗೆ ಫೇಸ್ಬುಕ್ಗಳಲ್ಲಿ ದರ್ಶನ್ಗೆ ಸಮರ್ಥನೆ ಮಾಡಿಕೊಳ್ಳೋ ರೀತಿಯಲ್ಲಿ ಅಥವಾ ಅವರ ಪರವಾಗಿ ಬ್ಯಾಟ್ ಬೀಸ್ತಿದ್ದಂಥ 3ರಿಗೆ ಸದ್ಯ ರಿಲ್ಯಾಕ್ಸೇಷನ್ ಸಿಗುವಂಥ, ಜಾಮೀನು ಸಿಗುವಂಥ ಸಾಧ್ಯತೆ ದಟ್ಟವಾಗಿದೆ.